ವೆಲ್ಕಮ್ ಟು ಮೈ ಚಾನಲ್. ಸಂಡೇ ಸ್ಪೆಷಲು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಎಣ್ಣೆ ಹಾಕಿದ್ದಾರೆ, ಚಕ್ಕ ಲವಂಗ ಹಾಕಿದ್ದಾರೆ, ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡ್ ಕಲರ್ ಬರಬೇಕು ಫ್ರೆಂಡ್ಸ್ ಅಂತ. ಹಾಯ್ ಫ್ರೆಂಡ್, ಲವಂಗ, ಏಲಕ್ಕ, ಮೊಟ್ಟೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಅದರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡೋಗಂಟ ಅದನ್ನ ಬಿಸಿನಲ್ಲಿ ಹೋಗೋಗಂಟ ಫ್ರೈ ಮಾಡಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಟೊಮಾಟೊ ಹಾಕ್ತಾ ಇದ್ದೀನಿ ನೋಡಿ. ಟೊಮಾಟೊ ಫ್ರೈ ಹಾಕಬೇಕು, ಬರಬೇಕು ಈಗ ಜಾಸ್ತಿ ಸಿಗ್ತಲ್ಲ ಚೆನ್ನಾಗಿ. ಇವಾಗ ನೋಡಿ, ಇವಾಗ ತೊಳೆದಿಟ್ಕೊಂಡ್ರೆ ಚಿಕನ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು. 2 kg ಚಿಕನ್ನು, 3 kg ರೈಸ್ಗೆ 2 kg ಚಿಕನ್ ಹಾಕ್ತಾ ಇದ್ದೀವಿ. ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅವಾಗ ಚೆನ್ನಾಗಿರುತ್ತೆ, ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಪೌಡರು. ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ. ಬರೀ ಧನಿಯಾ ಪುಡಿ ಹಾಕ್ಕೋಬೇಕು, ಯಾಕಂದರೆ ನಾವು ಜಾಸ್ತಿ ಮಾಡ್ತಾ ಇದ್ವಲ್ಲ, ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಈಗ ಗರಂ ಮಸಾಲೆ, ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಇವಾಗ ಚೆನ್ನಾಗಿ ಫ್ರೈನ ನೋಡಿ, ಗ್ರೇವಿ ಥರ ಬರಬೇಕು. ಆ ಥರ ಬಂದಾಗ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗೇ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊಪ್ಪು ಹಾಕ್ಕೋಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಬೇಕು ಇನ್ನೊಂದ್ಸತಿ. ಇವಾಗ ಅದಕ್ಕೆ ಜೊತೆಗೆ ವಾಟರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೋಬೇಕು. ಇದರಲ್ಲಿ ಒಂದು ಅಂತೆ